ಇವತ್ತಿನ ಸುಭಾಷಿತ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋ ಒಂದು ಸೂಕ್ಷ್ಮವಾದ ವಿಚಾರವನ್ನು ತಿಳಿಸ್ತಕ್ಕಂಥ ಸುಭಾಷಿತ ಆಗಿರುತ್ತೆ. ಇದರ ಸ್ವರೂಪ ಈ ಪ್ರಕಾರವಾಗಿ ಇದೆ. ಅನಿಚ್ಛಂತೋಪಿ ವಿನಯಂ ವಿದ್ಯಾಭ್ಯಾಸೇನ ಬಾಲಕಾಃ ಭೇಷಜೇನೈವ ನೈರುಜ್ಯಂ ಪ್ರಾಪಣೀಯಾ ಪ್ರಯತ್ನತಃ. ಏನು ಹೇಳ್ತಾ ಇದ್ದಾರೆ ಈ ಸುಭಾಷಿತದಲ್ಲಿ ಅಂದರೆ, ಇವತ್ತಿನ ಜನ್ರೇಷನಲ್ಲಿ ನಾವು ಬಹಳಷ್ಟು ಜನ ತಂದೆ ತಾಯಿಗಳು ಒಂದು ಮಾತನ್ನು ಹೇಳೋದು ಕೇಳ್ತಾ ಇರ್ತೀವಿ. ನಮ್ಮ ಮಗ ಓದೋದೇ ಇಲ್ಲ, ನಮ್ಮ ಮಗಳು ಏನು ಮಾಡಿದ್ರೂ ಓದೋದಿಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಸಹ ಅವ್ನಿಗೆ ಇಷ್ಟನೇ ಬರೋದಿಲ್ಲ, ಅದಕ್ಕೆ ನಾವು ಬಿಟ್ಬಿಡ್ತೀವಿ, ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು, ಅವ್ನು ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಆವಾಗಲೇ ಓದ್ಕೊಳ್ಳಿ ಅಂತಂದ್ಬಿಟ್ಟು. ಇದಕ್ಕೆ ಉದಾಹರಣೆಗೆ ಏನು ಕೊಡ್ತಾ ಇದ್ದಾರೆ ಇಲ್ಲಿ ಕವಿ ಅಂತಂದರೆ, ಭೇಷಜೇನೈವ ನೈರುಜ್ಯಂ ಪ್ರಾಪಣೀಯ ಪ್ರಯತ್ನತಃ ಅಂತ. ಡಾಕ್ಟ್ರ್ ಹತ್ರ ಹೋದಾಗ ಒಂದು ಔಷಧಿ ಕೊಡ್ತಾರೆ, ತುಂಬ ಕಹಿ ಇರುತ್ತೆ, ತುಂಬ ಒಗರೊಗರಾಗಿರುತ್ತೆ, ನಮ್ಗೆ ಇಷ್ಟ ಇರೋದಿಲ್ಲ, ಆದರೂ ಸಹ ಅದನ್ನು ಕುಡಿತೀವಿ, ತಿಂತೀವಿ, ಆ ಒಂದು ಪೌಡ್ರನ್ನಾಗಲಿ ಆ ಒಂದು ಮಾತ್ರೆನಾಗಲಿ ನಾವು ಬಾಯಿಗೆ ಹಾಕ್ಕೊಳ್ತೀವಿ. ಯಾಕೆ? ವಾಸಿ ಆಗಬೇಕು. ಹಾಗಾಗಿ ಅಲ್ಲಿ ನಮ್ಮ ಇಷ್ಟಗಳ ಜೊತೆಯಲ್ಲಿ ಏನು ಕೆಲಸ ಇರೋದಿಲ್ಲ. ಆ ಔಷಧಿ ಯಾವ ರೀತಿ ಕೆಲಸ ಮಾಡಿ ನಮ್ಮನ್ನು ಸರಿದಾರಿಗೆ ಆರೋಗ್ಯವಂತರಾಗಿ ದೃಢಕಾಯರಾಗಿ ಮಾಡುತ್ತೋ, ಅದೇ ಪ್ರಕಾರ ವಿದ್ಯೆ ಅನ್ನತಕ್ಕಂಥದ್ದು ಅಂತಹ ವಿಶೇಷವಾದ ಸಂಜೀವಿನಿ ಆಗಿರುತ್ತೆ. ಆ ಸಂಜೀವಿನಿಯನ್ನು ಸರಿಯಾದ ವಯಸ್ಸಿನಲ್ಲಿ ಮಕ್ಕಳಿಗೆ ನಾವು ಹಾಕಲೇಬೇಕಾಗತ್ತೆ. ಒಂದು ಡಿಸಿಪ್ಲಿನ್ ನೀವು ಕಲ್ಟಿವೇಟ್ ಮಾಡಿದ್ದಾದಲ್ಲಿ ನಿಶ್ಚಯವಾಗಿ ಅವರೆಲ್ಲರೂ ಸಹ ಸಮಾಜಕ್ಕೆ ಸತ್ಪ್ರಜೆಗಳಾಗ್ತಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ನನ್ನ ಮಗ ಓದಲ್ಲ, ನನ್ನ ಮಗಳು ಓದ್ತಾ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ, ಈ ಮಾತುಗಳನ್ನು ಬಿಟ್ಬಿಟ್ಟು ಪೋಷಕರಾಗಿ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಯಾವ ರೀತಿ ಬೆಳೆಸಿದ್ರೋ ಅದೇ ಪ್ರಕಾರ ನೀವು ಬೆಳೆಸ್ತಕ್ಕಂಥ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಅನ್ನೋದು ಈ ಒಂದು ಸುಭಾಷಿತದಲ್ಲಿರ್ತಕ್ಕಂಥ ಅಂತರಾರ್ಥ ಆಗಿರುತ್ತೆ.